ವಿಡಿಯೋ ನೋಡಿಕೊಂಡು ಯಾರೋ ಧರ್ಮಸ್ಥಳದ ಬಗ್ಗೆ ಆಗಲಿ ಮಂಜುನಾಥೇಶ್ವರ ಸ್ವಾಮಿ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಗುರು. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ನಮ್ಮ ಧರ್ಮಸ್ಥಳದ ವಿಚಾರ ಎಲ್ಲೆಲ್ಲರಿಗೂ ಬರ್ತಪ್ಪ ಅಂತಂದರೆ ಎಲ್ಲಿ ನೋಡಿದ್ರು ಅದೇ ಮಾತುಗಳು ಗುರು. ಇದಕ್ಕೆ ರೀಸನ್ ಆದಂಥವರು ಸಮೀರ್ ಅನ್ನೋರು ಒಳ್ಳೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಯಾರು ಹೋಗಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಏನದಪ್ಪ ವಿಡಿಯೋ ಅಂದರೆ ಸೌಜನ್ಯ ಕೇಸುಗಳು 2023 ಸುದ್ದಿ ಬಂದಿತ್ತು. ಸೊ ಹಂಗೆ ಒಂದು ತಿಂಗಳು 2 ತಿಂಗಳಾದಮೇಲೆ ನಿಂತೋಯ್ತು. ಈಗ 24ರಲ್ಲಿ ಅಷ್ಟೇನಿರಲಿಲ್ಲ, 25ರಲ್ಲಿ ಮತ್ತೆ ಬೆಳಿಗ್ಗೆ ಬಂದಿದೆ. ಅದು ಒಬ್ಬ ಸಣ್ಣ ಹುಡುಗನಿಂದ, ಅದು ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರಿಂದ ಎಷ್ಟು ಡೀಟೇಲ್ ಆಗಿ ವಿಚಾರಗಳನ್ನ ಗ್ಯಾದರ್ ಮಾಡಿ ಒಂದು ಟೀಮ್ ಕಟ್ಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ, ಅವ್ರದ್ದೇ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕಲೆ ಹಾಕಿ ವಿಡಿಯೋ ಕ್ರಿಯೇಟ್ ಮಾಡಿ ಯಾವ ರೀತಿ ಆಗಿದೆ ಅದನ್ನು ನೈಜ ಘಟನೆಗಳನ್ನ ಕಣ್ಣು ಮುಂದೆ ಬರೋಂಗೆ ಮಾಡಿ ಒಂದು ಸಿನಿಮಾ ರೀತಿಯಲ್ಲಿ ಶೂಟ್ ಮಾಡಿ ಹಾಕಿದ್ದಾನೆ ಹುಡುಗ. ಅವನಿಗೊಂದು ಹ್ಯಾಂಡ್ಸ್ ಆಫ್ ನನ್ನ ಕಡೆಯಿಂದ. ಸೊ ಯಾವತ್ತೂ ಕೂಡ ಅಷ್ಟೇ ಒಳ್ಳೆ ಕೆಲಸಕ್ಕೆ ಬೆಲೆ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಆಲ್ರೆಡಿ ಒಂದು ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು 100K ಆಗಿರಲಿಲ್ಲ, ಈಗ ಆಲ್ರೆಡಿ 500K ಹತ್ತತ್ರ. ನಮ್ಮ ಕನ್ನಡಿಗರು ಅಷ್ಟೇ ಗುರು, ಒಳ್ಳೆ ಕೆಲಸ ಮಾಡಿದವ್ರಿಗೆ ಬೇಗ ಹೆಲ್ಪ್ ಮಾಡ್ತಾರೆ. ಅದರಲ್ಲಿ ಇವರು ಫಸ್ಟ್ನೇ ಕ್ಯಾಟಗರಿ ಇರೋದನ್ನು ಹೇಳಿದ್ದಾರೆ ಡೀಟೇಲ್ ಆಗಿ. ಗೌಡ್ರ ಮನೆತನ, ದೊಡ್ಡ ಮನೆತನದಿಂದ ಹಿಡಿದು, ಕೊಲೆಯಾದವರ ಮನೆತನದಿಂದ ಹಿಡಿದು, ಕೊಲೆಯಾದ ಹುಡುಗಿ ಮನೆತನದಿಂದ ಹಿಡಿದು, ಪೊಲೀಸ್ ಮನೆತನದಿಂದ ಹಿಡಿದು, ಅದಕ್ಕಿಂತ ಮುಂಚೆ ಸೌಜನ್ಯ ಕೇಸ್ ಹಿಂದೆ ಎಷ್ಟೋ ಕೇಸ್ಗಳಿದ್ದಾವೆ, ಅದು ಕೇಸದೆಲ್ಲ ಕಲೆ ಹಾಕಿ ವಿಡಿಯೋ ಕ್ರಿಯೇಟ್ ಮಾಡಿದಾರಲ್ಲ, ಅದಕ್ಕೊಂದು ದೊಡ್ಡ ನಮಸ್ಕಾರ ಗುರು. ಅಷ್ಟೊಂದು ಪೇಷನ್ಸು ಅಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳ ಕಾಲ ಇದು ಏನು ಮಾಹಿತಿನ ಕಲೆ ಹಾಕಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜನರೇಟೆಡ್ ವಿಡಿಯೋ ಇದೆಯಲ್ಲ, ಅದೇ ಭಾಳ ಟಫ್ ಪಾರ್ಟ್. ಅದನ್ನು ಮಾಡಿದಾರಲ್ಲ, ಯಾರು ಎಡಿಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ. ನಿಮಗೆಲ್ಲ ಒಳ್ಳೇದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದ್ರ ಜೊತೆಗೆ ಒಂದು ಕೆಟ್ಟ ಪರಿಸ್ಥಿತಿ ಕೂಡ ಬಂದು ತಲುಪಿದೆ. ಅದಕ್ಕೆ ರೀಸನ್ ಬಂದ್ಬಿಟ್ಟು ನೀವೇ ಹೇಳಿದ್ರಿ, ಈ ಒಂದು ಸಮೀರ್ ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದಾರೆ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗಬೇಕಲೇ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಆ ಸ್ಟೋರಿನ ನೋಡಿನೇ ಈ ವಿಡಿಯೋ ಮಾಡ್ತಿರೋದು, ವಿಡಿಯೋ ನೋಡಿ ಅಲ್ಲ. ಏನಕ್ಕಪ್ಪ ಅಂತಂದರೆ ಕೇಳಿದ್ದಾರೆ ಯೂಟ್ಯೂಬರ್ಸ್ ನನ್ನ ಸಹಾಯ ಮಾಡಿ ಅಂತ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ನಮ್ಮ ಜಾತಿಯವ್ರಿಗೆ, ಅಂದರೆ ಕಂಟೆಂಟ್ ಯೂಟ್ಯೂಬರ್ಸ್ ಎಲ್ಲ ಒಂದು ಜಾತಿ ಅಂತ ನಾನು ನಂಬಿದ್ದೀನಿ. ಅದು ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಸೋತ್ಬಿಟ್ಟಿವಿ ಅಂತ ಅನಿಸುತ್ತೆ. ಸೊ ಮುಂದೊಂದು ಕಾಲದಲ್ಲಿ ನಾನೇ ಹೆಲ್ಪ್ ಕೇಳಿದ್ರು ಕಂಟೆಂಟ್ ಕ್ರಿಯೇಟರ್ಸರು ಯಾರೂ ಬರೋದಿಲ್ಲ. ಸೊ ನನ್ನ ಪಾರ್ಟ್ನ ನಾನು ಮಾಡ್ತಾಯಿದ್ದೀನಿ, ಯಾರಿಗೂ ಕೂಡ ಹರ್ಟ್ ಮಾಡಿಲ್ಲ, ಈ ವಿಡಿಯೋ ಮುಖಾಂತರ ಹರ್ಟ್ ಮಾಡೋದು ಇಲ್ಲ. ಸೊ ಇನ್ನೊಂದೇನಪ್ಪ ಅಂತಂದರೆ, ಧರ್ಮಸ್ಥಳದ ಬಗ್ಗೆ 1-2 ವಿಚಾರ ನಾನು ಶೇರ್ ಮಾಡಲೇಬೇಕು. ನನಗೆ ಅನುಭವ ಆಗಿರೋ ವಿಚಾರಗಳು. ನನಗಾಗಿರೋ ಅನುಭವ ಬೇರೆ ಆಗಿದೆ ಇಲ್ಲವೋ ಗೊತ್ತಿಲ್ಲ, ಬಟ್ ನನಗಾಗಿರೋ ಅನುಭವವನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಅಲ್ಲಿ ಕೆಲವು ಗುಂಪು ಜನ ಅವ್ರಿಗೂ ನಾನೇ ಸುಪೀರಿಯರು, ನಂಬಿಟ್ಟಿಲ್ಲ. ಅಯ್ಯೋ, ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಕೆಲವರು ಇದ್ದಾರೆ ಗುರು, ಸೆಕ್ಯೂರಿಟಿಗಳು. ಅಯ್ಯೋ, ದುಡ್ಡಿರೋರಿಗೆ ಒಂಥರ, ಇಲ್ದಿರೋರಿಗೆ ಒಂಥರ. ದುಡ್ಡಿರೋರಿಗಾದರೆ ಗಂಟೆ ನಿಂತ್ಕೊಳಕ್ಕೆ ಬಿಡ್ತಾರೆ, ಇಲ್ದಿರೋರಿಗಾದರೆ ಒಂದು 30 ಸೆಕೆಂಡ್ ನಿಲ್ಲಕ್ಕೆ ಬಿಡಲ್ಲ. ಮಾತುಗಳು ಕೇಳ್ಬಿಟ್ರೆ ನೀವು ಕೋಪ ಇಲ್ಲೆಲ್ಲ ನಿಂತ್ಕೆರೆ ಬರುತ್ತೆ. ನಾವು ಸುಮಾರು ಸಲ ಕೂಡ ಅಲ್ಲಿ ಜಗಳ ಆಗಿದೆ. ಲಾಸ್ಟ್ ಟೈಮ್ ಹೋದಾಗ ಕೂಡ ಒಬ್ಬ ಸೆಕ್ಯೂರಿಟಿಗೂ ನಮ್ಮ ಹುಡುಗಂಗೂ ನಮಗೂ ಸ್ವಲ್ಪ ವಾಗ್ವಾದ ನಡೆಯಿತು ಈ ವಿಚಾರವಾಗಿಯೇ. ಸೊ ಅವ್ರಿಗೆಲ್ಲ ಕಡೆ ವಾರ್ನಿಂಗ್ ಗುರು. ಸೊ ನಿಮ್ಮ ಕರ್ಮ ನೀವೇ ತುಂಬಿಸ್ಕೋತಾ ಇದ್ದೀರಾ, ನಿಮ್ಮ ಪಾಪದ ಕೂಡ ನೀವೇ ತುಂಬಿಸ್ಕೋತಾ ಇದ್ದೀರಾ. ಬೇಡ, ಬಿಟ್ಬಿಡಿ, ಏನು ತೆಗಿವೆಲ್ಲ. ಸೊ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರ ಗೊತ್ತು, ಬಟ್ ಅದಕ್ಕೊಂದು ರೀತಿ ಅನ್ನೋದು ಇರುತ್ತಲ್ವ. ಯಾರು ದುಡ್ಡಿಂದೆಲ್ಲ ಬಂದಿರಲ್ಲ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ದುಡ್ಡಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ ಅಂದರೆ,
ನಾವೇನು ಹೇಳೋಣ ಗುರು. ಸೊ ದುಡ್ಡಿರೋರು ಒಂದೇ, ಇಲ್ದಿರೋರು ಒಂದೇ, ಎಲ್ಲ ಒಂದಿನ ಭೂಮಿಗೆ ಹೋಗಲೇಬೇಕು. ಎಲ್ರದ್ದು ಇಂಥ ಟೈಮಿಂಗ್ಸ್ ಅಂತ ಇರುತ್ತೆ, ಅಂಥ ಟೈಮಿಂಗ್ಸ್ ಬಂದಮೇಲೆ ಭೂಮಿ ಒಳಗೆ ಹೋಗೋದೇ ಗುರು. ಯಾವನೋ ಸುಪೀರಿಯರ್ ಇಲ್ಲಿ, ಅದನ್ನೊಂದು ತಿದ್ಕೊಳ್ಳಿ ಗುರು. ತುಂಬಾ ದುರಾಂಕಾರ ಇದೆ, ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಮುಂದೊಂದು ದಿನ ಒಳ್ಳೆ ರೀತಿಲಿ ಆಗುತ್ತೆ. ಈಗೇನು ಕೆಟ್ಟ ರೀತಿ ಅಪ್ರೋಚ್ ಆಗ್ತಿದೆಯಲ್ಲ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಅಧಿಕಾರಿಗಳ ಬಗ್ಗೆ ಆಗಲಿ, ಅದೆಲ್ಲ ಕಮ್ಮಿ ಆಗುತ್ತೆ. ನಿಮ್ಮ ಪಾಪದ ಕೂಡ ತುಂಬಿದ್ದು ಎಲ್ಲ ಇಳಿಬೇಕಲ್ಲ, ಇಳಿಸ್ತಾ ಇದ್ದಾರೆ, ಇಳೀಲಿ. ಇದೊಂದು ಕೆಟ್ಟ ಅನುಭವ ನನಗಾಗಿತ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಅಲ್ಲ, 100ರಲ್ಲಿ ಒಂದು 50ರಿಂದ 60 ಭಾಗ ಅಂತ ಅಂದ್ಕೊಳ್ಳಿ. ಯಾರಾದರೂ ನೋಡ್ತಾ ಇದ್ದರೆ ನೀವು ತಿದ್ಕೋಬೇಕು. ಇನ್ನೊಂದು ಸೌಜನ್ಯ ವಿಚಾರವಾಗಿ ಕೂಲಂಕುಷವಾಗಿ ಸಮೀರ್ ಅವರು ಹೇಳಿದ್ದಾರೆ. ಆ ವಿಡಿಯೋ ನೋಡ್ಕೊಂಬಂದು ಯಾರು ತಲೆಯಲ್ಲಿ ಏನು ತುಂಬ್ಕೊಂಡಿದ್ರೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಬೇಡಿ. ಅಲ್ಲಿ ಹೇಳಿರೋದು ಆ ಒಂದು ಮನೆತನದ ಬಗ್ಗೆ, ಮತ್ತು ಕೊಲೆಯಾದ ಹುಡುಗಿ ಮನೆತನದ ಬಗ್ಗೆ, ಕೊಲೆಯಾದವರ ಬಗ್ಗೆ, ಯಾವುದೇ ರೀತಿ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಆರೋಪಿಗಳ ಬಗ್ಗೆ. ಅದರಲ್ಲದೆ ಪಾಪ ಹುಡುಗ ಏನು ಇವ್ರ ಹೆಸರಲ್ಲಿ ತಗೊಂಡು ಜೈಲಿಗೆ 10 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಬಂದಲ್ಲ, ಆ ಒಂದು ಹುಡುಗನ ಬಗ್ಗೆ ಮಾತಾಡಿದ್ದಾರೆ ಸಮೀರ್ ಅಲ್ವಾ. ಸೊ ಇದನ್ನು ವಿಡಿಯೋ ನೋಡಿಕೊಂಡು ಯಾರೋ ಧರ್ಮಸ್ಥಳದ ಬಗ್ಗೆ ಆಗಲಿ, ಮಂಜುನಾಥೇಶ್ವರ ಸ್ವಾಮಿ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಗುರು. ದೇವರು ಇರೋ ಹೊತ್ತಿಗೆ ಈಗ ಅವರು ಬಂಡವಾಳ ಎಲ್ಲ ಆಚೆ ಬಂದಿರೋದು ಒಂದೊಂದಾಗಿ 2023ರಿಂದ ಚಾಟೇಟ್ ಹೊಡಿತಾನೇ ಇದ್ದಾರೆ ಜನ. ಸೊ ಅದಾಗುತ್ತೆ. ಯಾರು ತಪ್ಪು ಮಾಡಿದಾರೋಗೆಲ್ಲ ತಕ್ಕ ಪಾಠ ಸಿಗುತ್ತೆ, ತಕ್ಕ ಶಿಕ್ಷೆ ಸಿಗುತ್ತೆ. ಕರ್ಮನ ಅವರು ಅನುಭವಿಸಿ ಹೋಗಲೇಬೇಕು. ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದಾರೆ, ಅನುಭವಿಸ್ತಾ ಇದ್ದಾರೆ ಗುರು. ಯಾರಾದರೂ ಸಮೀರ್ ಅವರ ಊರಿಂದ ನೋಡ್ತಾ ಇದ್ದರೆ, ನಮ್ಮ ಸಮೀರ್ ಅವ್ರಿಗೆ ಸ್ವಲ್ಪ ಸೆಕ್ಯೂರಿಟಿ ಅನ್ನೋದು ಬೇಕಾಗಿದೆ. ಅದನ್ನು ಫ್ಯಾಮಿಲಿ ಮೆಂಬರ್ಸೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನಿಲ್ಲಿ ಅಶ್ಯೂರಿಟಿ ಕೊಡೋಕ್ಕೆ ಬಂದಿದ್ದೀನಿ. ಸೊ ನಿಮಗೇನಾದರೂ ಹೆಲ್ಪ್ ಬೇಕಿತ್ತಾ? ಕಂಟೆಂಟ್ ಕ್ರಿಯೇಟರ್ಸ್ ಕಡೆಯಿಂದ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಗುರು. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನಿಮಗೇನು ತೊಂದರೆ ಇದ್ರೂ ನಾವಿದ್ದೀವಿ, ಯಾರಿಗೂ ಏನು ಮಾಡೋಕ್ಕಾಗಲ್ಲ ಗುರು. ಇದು ನಮ್ಮ ಭರವಸೆ ಯೂಟ್ಯೂಬ್ ಕಮ್ಯುನಿಟಿ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದೀನಿ. ಸಮೀರ್ ಅವರೇ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕೆಲಸನ ಮುಂದುವರಿಸ್ಕೊಂಡು ಹೋಗಿ. ಅದೇ ರೀತಿ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಧರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಎಲ್ಲರಿಗೂ ಒಂದೇ ರೀತಿ ಈಗ ಹೆಂಗೆ ವೀಡಿಯೋ ಮಾಡಿದ್ದೀರಿ ಅದೇ ರೀತಿ ವೀಡಿಯೋನ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಿ. ಅದನ್ನು ನೀವು ತಪ್ಪದೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀರಿ. ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮನ್ನು ಜನ ನಂಬಿದ್ದಾರೆ, ಎಲ್ಲರಿಗೂ ಒಂದೇ ರೀತಿ ಭಾವಿಸ್ತೀರಾ ಅಂತ. ಸೊ ಜಾತಿ ಧರ್ಮ ಯಾವುದನ್ನು ನೀವು ಇಟ್ಕೊಳ್ಳೋದಲ್ಲೇ ವೀಡಿಯೋ ಮಾಡ್ತಾಯಿದ್ದೀರಾ, ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ಯಾವ್ದು ಬರುತ್ತೆ ಏನೋ ಅಂತ ಎದುರು ನೋಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಏನು ಒಂದು ಒಳ್ಳೆ ಕೆಲಸ ಇದೆ ಮುಂದುವರ್ಸ್ಕೊಂಡೋಗಿ. ನಮ್ಮ ನಂಬಿಕೆನ ಸುಳ್ಳು ಮಾಡೋಕ್ಕೆ ಹೋಗಬೇಡಿ. ಕೊನೆಯದಾಗಿ ಹೇಳೋದು ಒಂದೇ ಗುರು, ಏನೇ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು, ಯಾರಿಗೂ ಗೊತ್ತಿಲ್ಲದೇ ಮಾಡಿದ್ರು ದೇವ್ರ ಕಣ್ಣಿಗೆ ಮಣ್ಣೇರಿಸ್ಬೋದು. ಬಟ್ ಮನುಷ್ಯನ ಕಣ್ಣಿಗೆ, ಆಮೇಲೆ ಕರ್ಮ ಅನ್ನೋದಿದೆಯಲ್ಲ ದೇವ್ರಿಗಿಂತ ದೊಡ್ಡದದು, ಅದ್ರ ಕಣ್ಣಿಗೆ ಯಾವನು ದೇವರಾಗಲಿ ಮನುಷ್ಯ ಆಗಲಿ ಎಂಥ ಸುಪೀರಿಯರ್ ಇದ್ರೂ ಕೂಡ ಮಣ್ಣೆರ್ಚೋಕ್ಕಾಗಲ್ಲ. ಏನೇ ಗೊತ್ತಿಲ್ಲದೇ ಮಾಡಿದ್ರು ಕರ್ಮ ಒಂದಲ್ಲ ಒಂದು ರೀತಿ ಬಂದು ತಟ್ಟುತ್ತೆ. ಅದಕ್ಕೆ ಸೌಜನ್ಯ ಕೇಸೇ ಕಾರಣ. 15 ವರ್ಷಗಳಿಂದ ಕಾಡ್ತಾ ಇದೆ ಅಂದರೆ ಅರ್ಥ ಮಾಡಿಕೊಡಿ. ಇನ್ನೂ ಇದೆ, ಕರ್ಮ ಅನ್ನೋದು ತೀರಿಸ್ತಾರೆ. ಯಾರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ತಾ ಇದೆ, ಹಾಗೆ ಆಗುತ್ತೆ ಮುಂದೆನೂ ಕೂಡ. ಏನು ಈ ವಿಡಿಯೋದು ಅಜೆಂಡಾ ಬಂದ್ಬಿಟ್ಟು ಅಂತಂದರೆ, ನಮ್ಮ ಸಮೀರ್ ಅವ್ರಿಗೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹೋಗಿ ಸಮೀರ್ ಅವ್ರನ್ನ ಫಾಲೋ ಮಾಡಿ, ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗುರು. ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಬೇಗ ನೋಡಿ. ದೂತ್ ಸಮೀರ್ MD ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫಾಲೋ ಮಾಡ್ಕೊಳ್ಳಿ. ಹಾಗೆ ನೋಡಿ ಕೂಡ ಸಪೋರ್ಟ್ ಮಾಡಿ. ಸೌಜನ್ಯ ಫ್ಯಾಮಿಲಿಗೆ, ಸೌಜನ್ಯಗೆ ಬೇಗ ಒಂದು ಏನಿದೆ ನ್ಯಾಯ ಸಿಗ್ತಾ ಇದೆ. ಒಂದೊಂದೇ ಮೆಟ್ಲು ಹೋಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಗ ಸಿಗಲಿ. ನನ್ನ ಸಪೋರ್ಟ್ ಯಾರ್ಯಾರು ಸೌಜನ್ಯ ಪರ ವಾಯ್ಸ್ ತೆಗಿತಾರೋ ಅವ್ರಿಗಂತೂ ಇದ್ದೇ ಇರುತ್ತೆ. ಓಕೆ, ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ಗೋವಾದ ಏನಿದೆ ಲಾಸ್ಟ್ 2 ವೀಡಿಯೋಸ್ ಇದೆ, ಅದು ಬಂದ್ಬಿಡುತ್ತೆ. ಅದಾದಮೇಲೆ ತುಂಬಾ ಸರ್ಪ್ರೈಸ್ ಇದೆ ಗುರು ನಿಮಗೆಲ್ಲ. ಹೊಸ ಗಾಡಿಗಳು 2 ಬರ್ತಾ ಇದೆ, ಒಂದು ಬಂದಿದೆ, ಇನ್ನೊಂದು ಬರ್ತಾ ಇದೆ. ಅದರಲ್ಲಿ ಇನ್ನೊಂದು ಸೇಲ್ ಮಾಡಿದ್ದೀನಿ. ಯಾವ ಗಾಡಿ ಸೇಲ್ ಮಾಡಿದ್ದೀನಿ ಏನು ಅಂತ ಗೋವಾ ವಿಡಿಯೋ ಆದಮೇಲೆ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.